ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತು ಸೂಪರ್ ಟೇಸ್ಟಿಯಾದಂಥ ಅದ್ಭುತ ರುಚಿಯಾದಂಥ ಒಂದು ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾದಂಥ, ಬಾಯಲ್ಲಿಟ್ಟರೆ ಕರಗೋಗುವಂಥ, ಬೆಣ್ಣೆ ರೀತಿ ಕರಗೋಗುವಂಥ ಒಂದು ಸ್ಪೆಷಲ್ ಸ್ವೀಟ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನನ್ನಲ್ಲಿ ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟನ್ನು ಈ ರೀತಿ ದಪ್ಪ ತುರಿಯಲ್ಲಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾರೆಟು ತುಂಬಾ ನಮ್ಮ ಶರೀರಕ್ಕೆ ಅವಶ್ಯಕತೆಯಾಗಿರುವಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಡಿ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಇದನ್ನು ತುರ್ಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡೋಣ. ಕಣ್ಣಿಗೆ ಈ ಕ್ಯಾರೆಟು ತುಂಬಾ ಒಳ್ಳೆಯದು, ಉಪಯೋಗಿಸಿದಷ್ಟು ತುಂಬಾ ಒಳ್ಳೆಯದು. ಈಗ ಇಲ್ಲಿ ನೋಡಿ, ಚೆನ್ನಾಗಿ ಈ ಕ್ಯಾರೆಟು ತುರಿದಿರೋದ್ರಿಂದ ತುಂಬಾ ಬೇಗ ಬೆಂದೋಗಿಬಿಡುತ್ತೆ. ಇಲ್ಲಿ ನೋಡಿ, ತುಂಬಾ ಸಾಫ್ಟಾಗಿ ಬೆಂದಿದೆ. ಈ ಹಂತದಲ್ಲಿ ಈ ಕ್ಯಾರೆಟನ್ನು ನಾವಿಲ್ಲೊಂದು ಪಕ್ಕದಲ್ಲೇ ಒಂದು ಪಾತ್ರೆನ ಇಟ್ಕೊಂಡು ಒಂದು ಅರ್ಧ ಬಟ್ಲ ಆಗೋಷ್ಟೊಂದು ಆರ್ಗಾನಿಕ್ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಬೆಲ್ಲನೂ ಕೂಡ ಅಷ್ಟೇ ಒಳ್ಳೆಯದು ಶರೀರಕ್ಕೆ. ಸೊ ಇದು ಕೂಡ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಈ ಆರ್ಗಾನಿಕ್ ಬೆಲ್ಲದಲ್ಲಿ ಕಲ್ಲು ಎಲ್ಲ ಬರುತ್ತೆ. ಸೊ ಹಾಗಾಗಿ ಈ ನೀರನ್ನು ಶೋಧಿಸ್ಕೊಂಡು ಸಪ್ರೇಟ್ ಒಂದು ಪಾತ್ರೆಗೆ ತಗೊಂಡು ಇಲ್ಲಿ ಬೆಂದಿರುವಂಥ ಕ್ಯಾರೆಟ್ಗೆ ಮಿಶ್ರಣ ಮಾಡ್ಕೊಳ್ಳೋಣ. ಈ ಬೆಲ್ಲ, ಕ್ಯಾರೆಟು ಎಲ್ಲ ಉಪಯೋಗಿಸೋದ್ರಿಂದ ಇವೆಲ್ಲ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಪ್ರತಿದಿನ ಈ ರೀತಿ ಐಟಮ್ಗಳನ್ನು ಕೊಡ್ತಾಯಿದ್ರೆ, ದೊಡ್ಡವರು ಎಲ್ಲ ತಿಂತಾಯಿದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ನಾವು ಆದಷ್ಟು ಹೊರಗಡೆಯಿಂದ ತರೋ ಫುಡ್ಡನ್ನ ಅವಾಯ್ಡ್ ಮಾಡಿ ಮನೇಲೇ ಈ ರೀತಿ ಮಾಡ್ತಾಯಿದ್ರೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದು. ಇಲ್ಲಿ ರುಬ್ಲಿಕ್ಕೋಸ್ಕರ ಸ್ವಲ್ಪ ಕಡಲೆ, ಒಂದೆರಡು ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಕೊಬ್ಬರಿ, ಒಂದೆರಡು ಏಲಕ್ಕಿನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಬೆಲ್ಲ ಹಾಗೆ ಕ್ಯಾರೆಟ್ ಎರಡು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಅದಕ್ಕೆ ಈ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಎಳ್ಳು ಇವುಗಳು ಕೂಡ ಎನರ್ಜಿ ಫುಡ್ಡೇ. ಸೊ ಈ ರೀತಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡುವಂಥ ಈ ಥರ ತಿಂಡಿಗಳು ತುಂಬಾ ಆರೋಗ್ಯಕ್ಕೆ ಹೆಲ್ತಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಲ್ಲದಿಂದ ಮಾಡಿರೋ ರೆಸಿಪಿಗಳೆಲ್ಲ ಪದೇ ಪದೇ ಮಾಡ್ತಾಯಿದ್ರೆ ಕ್ಯಾಲ್ಶಿಯಮ್ಮು ಮೂಳೆಯಲ್ಲಿ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಇದು ಬೈಂಡಿಂಗಿಗೋಸ್ಕರ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಳೋದು. ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡ್ರೆ ಸ್ವಲ್ಪ ಬೆಂದ ತಕ್ಷಣದಲ್ಲಿ ಇದು ಎಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಮತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸೇರಿ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ. ಈಗ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ 1 ಲೋಟ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನು ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಇದಕ್ಕೆ ತುಪ್ಪದಲ್ಲಿ ಹುರಿದು ನಾನು ಸೇರಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,